ಚಳ್ಳಕೆರೆ ನಗರದಲ್ಲಿ ಪವಾಡ 40 ವರ್ಷದ ರಹಸ್ಯ ಸಾಂಪ್ರದಾಯಿಕ ಮದ್ದಿಗೆ ಸಾವಿರಾರು ಜನ ಕ್ಯೂ. ಅಸ್ತಮ ಅಲರ್ಜಿ ಗುಣ. ನಮಸ್ಕಾರ ಚಳ್ಳಕೆರೆ, ನಾನು ಸುರೇಶ್ ಬೆಳಗೆರೆ, ಸೈನ್ಸ್ ಸಿಟಿ ಚಳ್ಳಕೆರೆ. ವಿಜ್ಞಾನಿ ನಗರ ಚಳ್ಳಕೆರೆಯಲ್ಲಿ ಇವತ್ತು ಮುಂಗಾರು ಆರಂಭದ ಮೃಗಶಿರ ನಕ್ಷತ್ರದ ಅಂಗವಾಗಿ ಒಂದು ಪವಾಡವಿದೆ. ಸಾಂಪ್ರದಾಯಿಕ ಮದ್ದಿಗಾಗಿ ಜನ ಕ್ಯೂ ನಿಂತಿದ್ದಾರೆ. ಚಳ್ಳಕೆರೆ ಗಾಂಧಿನಗರದಲ್ಲಿ ಆಯುರ್ವೇದಿಕ ವೈದ್ಯ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು 40 ವರ್ಷಗಳಿಂದ ವಿಶೇಷ ಮದ್ದು ಕೊಡ್ತಿದ್ದಾರೆ. ಇವತ್ತು ರಾತ್ರಿ 7:30ಕ್ಕೆ ಆಂಧ್ರ, ತೆಲಂಗಾಣ, ಬಳ್ಳಾರಿ, ಹಿರಿಯೂರು, ಚಿತ್ರದುರ್ಗ ಹಾಗೂ ದಾವಣಗೆರೆ, ತುಮಕೂರಿನಿಂದ ಜನ ಬಂದು ಸರತಿ ಸಾಲಿನಲ್ಲಿ ನಿಂತು ಮದ್ದು ಸೇವನೆ ಮಾಡಿದ್ದಾರೆ. ಡಾಕ್ಟರ್ ತಿಪ್ಪೇಸ್ವಾಮಿ ಹೇಳಿದ್ದೇನು, ಈ ಮದ್ದು ಕೆಮ್ಮು, ಅಸ್ತಮ, ಅಲರ್ಜಿ, ಶೀತ, ನೆಗಡಿಗೆ ರಾಮಬಾಣವಾಗಿದೆ. ಆದರೆ 15 ದಿನ ಕಟ್ಟುನಿಟ್ಟು ಇರಬೇಕು. ಮಾಂಸ, ಹಸಿ ತರಕಾರಿ, ಬದನೆಕಾಯಿ, ಅವರೆಕಾಯಿ, ಕುಂಬಳಕಾಯಿ, ಹಲಸಿನ ಹಣ್ಣು, ಎಮ್ಮೆ ಗಿಣ್ಣು ತಿನ್ನಬಾರದು ಎನ್ನುತ್ತಾರೆ ತಿಪ್ಪೇಸ್ವಾಮಿ. 40 ವರ್ಷದ ಸಂಪ್ರದಾಯ ಚಳ್ಳಕೆರೆಯಲ್ಲಿ ಇನ್ನೂ ಜೀವಂತ ಇದೆ. ವೈದ್ಯರಾದ ತಿಪ್ಪೇಸ್ವಾಮಿ ಅವರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸರಿ ಬಂದರೆ 1,000 ಜನ ಅಂದಾಜು ಬರ್ತಾ ಇದ್ದಾರೆ. ಈಗ ಅವರಿಗೆ ಎಲ್ಲ ಥರನೂ ವ್ಯವಸ್ಥೆ ಮಾಡಿಕೊಟ್ಟು ಮಾಡ್ತಾ ಇದ್ವಿ ಮೊದಲು. ಈಗ ಇತ್ತೀಚೆಗೆ ಏನಾಯ್ತು ಅಂದರೆ ಕೊಡೋದಕ್ಕಾಗ್ತಾ ಇಲ್ಲ ಇರೋದ್ರಿಂದ ಈಗ ಬರೀ ಔಷಧಿ ಮಾತ್ರ ಕೊಡ್ತಾ ಇದ್ದೀವಿ. ಇಷ್ಟು ವರ್ಷ ಮಧ್ಯದಲ್ಲಿ ನಮ್ಮ ಪಣಿ ಅಂತ ಇದ್ದಾರೆ, ಅವರು ಊಟದ ವ್ಯವಸ್ಥೆನೂ, ತಿಂಡಿ ವ್ಯವಸ್ಥೆನೂ, ಕಾಫಿ ವ್ಯವಸ್ಥೆನೂ ಮಾಡ್ತಾಯಿದ್ರು. ಈಗ ಸದ್ಯಕ್ಕೆ ಈ ವರ್ಷ ಮಳೆ ಬರ್ತಾ ಇರೋದ್ರಿಂದ ಮಾಡೋಕ್ಕಾಗಿಲ್ಲ. ಮತ್ತು ಪ್ರತಿ ವರ್ಷವೂ ಔಷಧಿ ಫ್ರೀಯಾಗಿ ಕೊಡ್ತೀವಿ. ತುಂಬ ಜನಕ್ಕೆ ಅನುಕೂಲ ಆಗಿದೆ. ಅದರಿಂದ ನಮಗೆ ಸಂತೋಷ ಆಗ್ತಾಯಿದೆ. ಯಾಕೆಂತಂದರೆ ಸರ್ವಿಸ್ ಮನುಷ್ಯ ಎಲ್ಲರೂ ಹಣಕ್ಕೋಸ್ಕರನೇ ಮಾಡ್ತಾರೆ. ನಾವು ಜನಗಳಿಗೋಸ್ಕರ ಒಳ್ಳೆಯದಾಗಲಿ ಎಂಬಕ್ಕೋಸ್ಕರ ನಮ್ಮ ಮನಸ್ತೃಪ್ತಿಗೋಸ್ಕರ ಕೊಡ್ತಾಯಿದ್ದೀವಿ ಔಷಧಿನ. ಭಾಳ ಜನಕ್ಕೆ ಅನುಕೂಲ ಆಗಿದೆ. ನಾನು ಕೇಳಿದ ಮಟ್ಟಿಗೆ ಆಂಧ್ರ ಅಥವಾ ಬೇರೆ ಬೇರೆ ಕಡೆಯಿಂದಲೂ ಬರ್ತಾ ಇದ್ದಾರೆ. ಮುಖ್ಯ ನಕ್ಷತ್ರದಲ್ಲಿ ಏನಾಗಿದೆ ಅಂದರೆ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ. ಶ್ವಾಸಕೋಶದಲ್ಲಿ ಏನಿದೆಯೋ ಕಫ ಉತ್ಪತ್ತಿಯಾಗೋ ಒಂದು ಇದೆಯಲ್ಲ, ಅದು ಈ ಔಷಧಿ ತೊಗೊಂಡಾಗ ಆ ಕಫ ಉತ್ಪತ್ತಿಯಾಗೋದು ಕಮ್ಮಿ ಆಗ್ತಾ ಹೋಗ್ತದೆ. ಆಗ ಅವರು ಏನಾಗಿದೆ, ಪ್ರತಿ ದಿವಸನೂ ಹಾಸ್ಪಿಟ್ಲಿಗೆ ಹೋಗೋದು ತಪ್ತದೆ. ಯಾಕಂದರೆ ಆ ಔಷಧಿ ಕೆಲಸ ಮಾಡ್ತದೆ ಆ ಟೈಮ್ನಲ್ಲಿ. ಹಂಗಾಗಿ ಅದನ್ನ ಈ ಟೈಮ್ನಲ್ಲಿ ಕೊಡ್ತಾಯಿದ್ದೀವಿ. ಪಥ್ಯವೆಲ್ಲ ಇದೆ. 14 ದಿವಸ ಮಾತ್ರ ಇದು ಬಂದುಬಿಟ್ಟು ಎಣ್ಣೆ ಪದಾರ್ಥ ತಿನ್ನಬಾರ್ದು, ಹಸಿ ತರಕಾರಿ ತಿನ್ನಬಾರ್ದು, ತಿನ್ನಬಾರ್ದು, ಹಾಸಿಗೆ ಪಥ್ಯವಿರಬೇಕು. ಒಣಮೆಣ್ಸಿಕಾಯಿ ಹಾಕ್ಕೊಂಬಿಟ್ಟು ಎಲ್ಲ ಕಾಳುಗಳು ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಯಾವುದೇ ತೊಂದರೆ ಆಗೋದಿಲ್ಲ. ಪಥ್ಯವೇನು ಅಂತ ದೊಡ್ಡ ಪಥ್ಯವೇ ಇರೋದಿಲ್ಲ. ಆಮೇಲೆ ಲೈಫ್ ಲಾಂಗ್ವರೆಗೂ ಕರೆ ಕುಂಬಳಕಾಯಿ, ಹಲಸಿನಣ್ಣೆ, ಎಮ್ಮೆ ಗಿಣ್ಣು, ಅವರೆಕಾಯಿ ತಿನ್ನಬಾರ್ದು. ಅಕಸ್ಮಾತ್ ತಿಂದರೆ ಔಷಧಿ ಕೆಲಸ ಮಾಡಲ್ಲ. ಈಗ ತೊಗೊಂಡಾದ್ಮೇಲೆ ಕೆಲವೊಂದು ಔಷಧಿಗಳು ಅವರು BP-ಗೆ, ಶುಗರ್ಗೆ ಮತ್ತು ಅಸ್ತಮಕ್ಕೆ ಔಷಧಿಗಳೆಲ್ಲ ತಗೋಬೋದು, ತೊಂದರೆ ಏನಿರೋದಿಲ್ಲ. ಅಸ್ತಮಕ್ಕೆ, ಅಲರ್ಜಿಗೆ, ಆಯಾಸ, ನೆಗಡೆ, ಸೀನು, ಗೆಸ್ಟ್ ಅಲರ್ಜಿಗಳಿಗೆಲ್ಲದಕ್ಕೂ ಕೆಲಸ ಮಾಡ್ತಾರೆ. 44 ವರ್ಷ ಈಗ ಬರ್ತಾ ಇರೋದು. 22 ವರ್ಷ ಮಾತ್ರ ಅದರಲ್ಲಿ ಗ್ಯಾಪ್ ಆಗಿದೆ. 42 ವರ್ಷ ಕೊಟ್ಟಿದೆ. ಕೊರೋನಾ ಮಿನಿಮಮ್ ಕೆಲವರಿಗೆಲ್ಲ 1 ವರ್ಷಕ್ಕೆ ಕ್ಲಿಯರ್ ಆಗ್ತದೆ, ಕೆಲವರಿಗೆಲ್ಲ ಒಂದು 5 ವರ್ಷಕ್ಕೆ ಕ್ಲಿಯರ್ ಆಗ್ತದೆ. ನಾವೇನು ಹೇಳ್ತೀವಿ ಅಂದರೆ ನಿಮಗೆ ಇರೋವರೆಗೂ ತೊಗೊಂಡ್ರೆ ಭಾಳ ಒಳ್ಳೆಯದು. ಕ್ಲಿಯರ್ 1 ವರ್ಷಕ್ಕೆ ಕ್ಲಿಯರ್ ಆಗ್ತದೆ ಭಾಳ ಜನಕ್ಕೆ. ಅವರು ರೆಸಿಸ್ಟೆನ್ಸ್ ಪವರ್ ಮೇಲೆ ಡಿಪೆಂಡ್ ಆಗ್ತದೆ. ಸರ್, ಇದು ಮಾಡಿ ಕೊಡ್ತಾ ಇರೋದು. ನಿಮ್ಮ ಹೆಸರು ಸರ್? ತಿಪ್ಪೇಸ್ವಾಮಿ. ನಿಮ್ಮ ಏರಿಯಾ ಎಲ್ಲಿದೆ ಸರ್? ನಿಮ್ಮ ಏರಿಯಾ ಯಾವುದು? ಗಾಂಧಿನಗರ, ವಾಸವಿ ಸ್ಕೂಲ್ ರೋಡು. ನಂಬರ್ ಹೇಳ್ಬಿಡಿ. ಹಾಗೆ 944 98 22 22 4.